ಟೈಮು. ಈ ಟೈಮ್ದಾಗ ಈ ಥರ ಒಯ್ದೊಯ್ದು ಆ ಮಕ್ಕಳನ್ನ ಅಲ್ಲಿ ಇಲ್ಲಿ ಒಯ್ದು ಬಿಟ್ಬಿಟ್ರೆ ಅವು ಓದ್ಕಿನದೇ ಟೈಮ್ ಇರೋದು ಒಂದು ಅರ್ಧ ಗಂಟೆ ಅಥವಾ ಒಂದೂವರೆ ತಾಸು 2 ತಾಸು. ಆ ಟೈಮ್ದಾಗೂ ಈ ಥರ ಒಯ್ದೊಯ್ದು ಅಲ್ಲಲ್ಲಿ ಮಕ್ಕಳು ಒಯ್ದು ಇಟ್ಬಿಟ್ಬಿಟ್ರೆ ಈ ಪರಿಸ್ಥಿತಿ ಏನು? ಪಾಲಕರ ಅಭಿಪ್ರಾಯ ಇದು. ನಾನು ಪೋಷಕ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮೂರು ಹೆಣ್ಮಕ್ಳು ಇಲ್ಲಿಂದ ಇವರು ಈಗ ಆಗಿದ್ದಂತೂ ನಿಮ್ಗೆ ಕಳಿಸ್ತೀನಿ. ಈಗ ಇಲ್ಲಿಂದ ಈಗ ಮಳೆಗಿಂದ ಅಲ್ಲಿಗೆ ಹೋಗ್ಬಿಟ್ರು ಅಂದ್ರೆ ಈಗ ಅಂತಕಂದ್ರೆ ಈಗಿನ ವಾತಾವರಣ ನೋಡಿದ್ದೀರಿ ನಿಮಗೆ. ಈಗ ಅಲ್ಲಿಗೆ ಹೋಗ್ಬಿಟ್ಟು ಈಗ ಎಕ್ಸಾಮ್ ಟೈಮು ಅವ್ರು ಇಷ್ಟೊತ್ತಿಗೆ ಅಲ್ಲಿಗೆ ಅವರು ಬಸ್ನವರು ಬಿಟ್ಟರು ಅಂದ್ರೆ ಈ ಟೈಮ್ ಬರೋ ಟೈಮಿಗೆ 7 ಗಂಟೆ ಆಯ್ತು. ಟೈಮ್ ಆಗಿರ್ಬೋದು, 7 ಗಂಟೆ ಆಗಿರ್ಬೋದು. ಈಗ ಅಲ್ಲಿಂದ ಕರ್ಕೊಬರೋ ಜವಾಬ್ದಾರಿ ಅವರು ಪಾಲಕರಿಗೆ ಗೊತ್ತಿರಲ್ಲ. ಈಗ ಅವರು ಅವ್ರ ಕಡೆ ಇರಲ್ಲ. ಅವ್ರ ಕಡೆ ಬಂದಿರೋದು ಅವ್ರು ಯಾರ್ದೋ ಅಂಗಡಿಲಿ ಈಗ ತಗೊಂಡು ಫೋನ್ ಮಾಡ್ಕೊಂಡು ಮನೆ ಫೋನ್ ಮಾಡ್ಕೊಂಡು ಈಗ ಫೋನ್ ಮಾಡಿದ ನಂತರ ಕರ್ಕೊ ಬಂದಿರೋದು ನಾವೀಗ. ಇದಕ್ಕೆ ಏನ್ ಪರಿಹಾರ? ಈಗ ಕಂಡಕ್ಟರ್ ಡ್ರೈವರ್ ದಿಕ್ಕಲ ಅಷ್ಟು ಮಾನವೀಯತೆ ಇಲ್ವಾ ಹಂಗಾರೆ ಹೆಣ್ಮಕ್ಳು ಅನ್ನೋದನ್ನ? ವಯಸ್ಸಾದ ಕಂಡಕ್ಟರ್ ಡ್ರೈವರ್ ದಿಕ್ಕಲ ಇರ್ತಾರೆ, ಅವರಿಗೂ ಪಾಲಕರ ಪರಿಸ್ಥಿತಿ, ಮಕ್ಕಳ ಪರಿಸ್ಥಿತಿ ಎಲ್ಲಿವರೆಗೆ ಏನಾಗುತ್ತೆ ಅನ್ನೋದಷ್ಟು ಗೊತ್ತಾಗಲ್ಲ ಅವರಿಗೆ. ಅಷ್ಟು ಗೊತ್ತಾಗಲ್ಲ. ಖಂಡಿಸ್ಬೇಕು ಅವರಿಗೆ. ಮುಂದಿಂದು ನೀವೇನು ಕ್ರಮ ತಗೊಳ್ತೀರಂತ ನಿಮ್ಗೆ ಕಾನೂನು ಕ್ರಮ ಕಂಡಕ್ಟರ್ ಡ್ರೈವರಿಗೆ ಮಾಡ್ಬೇಕು. ನಾಳೆ ದಿನದಲ್ಲಿ ಏನಾದ್ರು ತೊಂದರೆ ಆದಲ್ಲಿ ಅವರೇ ಮಕ್ಕಳಿಗೆ ಯಾರಿಗ ತೊಂದರೆ ಆದ್ರೂ ಕಂಡಕ್ಟರ್ ಡ್ರೈವರ್ ಹೊಣೆಗಾರ. ಪಾಲಕರಿಗಂತೂ ಗೊತ್ತಿರಲ್ಲ ಏನು ವಿಷಯಗಳು. ಪಾಲಕರಿಗೆ ಯಾರು ಗೊತ್ತಿರಲ್ಲ. ಬೆಳಗ್ಗೆ ಹೋಗಿರ್ತಾರೆ, ಸಾಯಂಕಾಲ ಬರ್ತಾರೆ ಮಕ್ಕಳು. ಏನಾಗುತ್ತೆ ಅಂತ ಗೊತ್ತಿರಲ್ಲ. ನಿಮ್ದೇ ಜವಾಬ್ದಾರಿ ಅದು.